ನಮಸ್ಕಾರ. ನಮ್ಮ ನಕ್ಷತ್ರ ವಾಹಿನಿಯ ವೀಕ್ಷಕರಿಗೆಲ್ಲ ಸ್ವಾಗತ. ಮೇ 10ರಂದು ನಡೆಯುವ ಕರ್ನಾಟಕ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ರಾಜಕೀಯ ಚಟುವಟಿಕೆಗಳು ಬಿರುಸಿನಿಂದ ಸಾಗಿದವು. ನಮ್ಮ ಹರಿಹರ ಕ್ಷೇತ್ರದಲ್ಲೂ ಕೂಡ ಅಭ್ಯರ್ಥಿಗಳು ಕೊನೆ ಕ್ಷಣದ ತಯಾರಿಯಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ವಾಹಿನಿಯ ರಾಜಕೀಯ ಸಂದರ್ಶನಕ್ಕೆ ಇವತ್ತು ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಮತ್ತು ವಕೀಲರು ಆಗಿರ್ತಕ್ಕಂಥ ಗಣೇಶ್ ದುರ್ಗದ್ ಅವರು ಬಂದಿದ್ದಾರೆ. ಸರ್, ನಿಮಗೆ ಸ್ವಾಗತ ಕಾರ್ಯಕ್ರಮಕ್ಕೆ. ಸರ್, ಪ್ರಚಾರ ಹೇಗೆ ನಡೀತಾ ಇದೆ? ನೋಡಿ ಸರ್, ನಾವು ಆಮ್ ಆದ್ಮಿ ಪಾರ್ಟಿ ಈಗ ಕಳೆದ ಒಂದು ವರ್ಷದಿಂದ ಹರಿಹರ ತಾಲೂಕಿನಲ್ಲಿ ಪ್ರಬಲವಾಗಿ 3 ಪಕ್ಷಗಳಿಗೆ ಪೈಪೋಟಿ ಕೊಟ್ಕೊಂಡು ನಾವು ಪ್ರತಿಯೊಂದು ಹಳ್ಳಿಯಲ್ಲಿ ನಮ್ಮದೇ ಆದ ಕಾರ್ಯಕರ್ತರನ್ನು ಸೃಷ್ಟಿ ಮಾಡ್ಕೊಂಡು ನಮ್ಮ ಆಮ್ ಆದ್ಮಿ ಪಾರ್ಟಿ ಹರಿಹರ ತಾಲೂಕಿನಲ್ಲಿ ಗೆದ್ದು ಬರ್ತಕ್ಕಂಥ ಸ್ಥಿತಿಯಲ್ಲಿ ಈಗಾಗಲೇ ಇದೆ. ಪ್ರಚಾರ ಎಲ್ಲ ತಾಲೂಕಿನಾದ್ಯಂತ ನೀವು ರೀಚ್ ಆಗಿದ್ದೀರಿ. ಯಾವ ವಿಷಯ ಪ್ರಸ್ತಾಪ ಮಾಡಿ ನೀವು ಮತ ಕೇಳ್ತಾ ಇದ್ದೀರಿ ಜನರನ್ನ? ನೋಡಿ ಸರ್, ನಾವು ಈಗಾಗಲೇ ದಿಲ್ಲಿ ಮತ್ತು ಪಂಜಾಬ್ನಲ್ಲಿ ನಮ್ಮ ಸರ್ಕಾರ ಏನು ಪಾರದರ್ಶಕವಾದ ಮತ್ತು ಭ್ರಷ್ಟಾಚಾರ ಮುಕ್ತವಾದಂತ ಸರ್ಕಾರವನ್ನ ನಡೆಸ್ತಾ ಇದ್ದೇವೆ. ಆಲ್ರೆಡಿ ನಾವು ಬೇರೆ ಪಕ್ಷದಂಗ ನಾವು ಭರವಸೆ ಕೊಟ್ಟು ಅಥವಾ ಹಿಂಗ್ ಇದು ಮಾಡ್ತೇವೆ ಅದು ಮಾಡ್ತೇವೆ ಅಂತ ಜನರಲ್ಲಿ ಏನು ತುಂಬಲ್ಲ. ನಾವು ನಮ್ಮ ಆಮ್ ಆದ್ಮಿ ಪಾರ್ಟಿ ನಮ್ಮ ರಾಷ್ಟ್ರಾಧ್ಯಕ್ಷರಾದಂತ ಕೇಜ್ರಿವಾಲ್ ಏನು ಈ 0% ಕಮಿಷನ್ ಸರ್ಕಾರ ಉದ್ದೇಶ ಇಟ್ಕೊಂಡು ಇಡೀ ದೇಶದಲ್ಲಿ ದಿಲ್ಲಿ ಮಾದರಿ ಸರ್ಕಾರ ಬೇಕಂತ ಎಲ್ಲಾ ರಾಜ್ಯಗಳು ಕೇಳ್ತಾ ಇದಾವೆ. ಆ ಏನು ನಮ್ಮ ದಿಲ್ಲಿ ಮಾದರಿ ಸರ್ಕಾರ ಏನು ಜನರಿಗೆ ಕೊಡ್ತಾ ಇದೆ, ಅಲ್ಲಿ ಬಡವರ ಜನರಿಗೆ ಏನು ಬೆನ್ನೆಲುಬಾಗಿ ನಿಂತಿದೆ, ಏನು ಸವಲತ್ತುಗಳು ಕೊಡ್ತಾ ಇದೆ, ಬಡವರ ಮಕ್ಕಳು ಯಾವ ತರ ಇಂಜಿನಿಯರ್ ಡಾಕ್ಟರ್ ಆಗ್ಬೋದು, ಅಲ್ಲಿರ್ತಕ್ಕಂಥ ಸಿಚುವೇಶನ್ ಅಲ್ಲಿ ಒಬ್ಬ ಆಟೋ ಹೊಡೆಯನ್ ಮಗ ಯಾವ ತರ IAS IPS ಇಂಜಿನಿಯರ್ ದೆಹಲಿ ಸರ್ಕಾರದ ಯಶಸ್ಸನ್ನು ತೋರಿಸ್ತಾ ಇದ್ದೀರಿ ಮತ್ತೆ ಕೇಜ್ರಿವಾಲ್ ಅವರಿಗೆ ತೋರಿಸ್ತಾ ಇದ್ದೀರಿ. ರಾಜ್ಯದ ಜನಕ್ಕೆ ಏನ್ ಹೇಳ್ತಾ ಇದ್ದೀರಿ? ಕ್ಷೇತ್ರದ ಜನಕ್ಕೆ ಏನ್ ಕೇಳ್ತಾ ಇದ್ದೀರಿ? ಕ್ಷೇತ್ರದ ಜನಕ್ಕೆ ಇದ್ರ ಜೊತೆಗೆ ಕ್ಷೇತ್ರದ ಜನಕ್ಕೆ ನಮ್ಮ ದಿಲ್ಲಿ ಮತ್ತು ಪಂಜಾಬದಲ್ಲಿ ಕೊಟ್ಟಂತ ಮೂಲಭೂತ ಸೌಕರ್ಯಗಳ ಜೊತೆಗೆ ನಮ್ಮ ಹರಿಹರದಲ್ಲಿ ಏನ್ ಸಮಸ್ಯೆಗಳದಾವೋ ಆ ಸಮಸ್ಯೆಗಳ ಬಗ್ಗೆ ನಾನು ಈಗಾಗಲೇ ಜನರಲ್ಲಿ ತಿಳಿ ಹೇಳಿದ್ದೇನೆ. ಆ ಸಮಸ್ಯೆ ಬಗ್ಗೆ ನಾನೇನು ಜನರಿಗೆ ಭರವಸೆ ಕೊಟ್ಟನೋ ಆ ಸಮಸ್ಯೆಗಳ ಬಗ್ಗೆ ನಾನು ಹೋರಾಟ ಮಾಡಿ ಅವನು ಈಡೇರಿಸ್ತೇನೆ ಅಂತಾನು ಹೇಳಿದ್ದೇನೆ. ನಿಮ್ಮ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ನವರು 200 ಯೂನಿಟ್ ಉಚಿತ ವಿದ್ಯುತ್ ಕೊಡ್ತೀವಿ ಪ್ರತಿ ಮನೆಗೆ ಅಂತ ಹೇಳಿದ್ದಾರೆ ಮಾಸಿಕ. ನೀವು 300 ಯೂನಿಟ್ ಅಂತ ಹೇಳಿದಿರಿ. ಆಮೇಲೆ ಏನೇನು ಮತ್ತೆ ನಿಮ್ಮ ಪ್ರಣಾಳಿಕೆಯ ಮುಖ್ಯಾಂಶ ಏನಿದೆ ಸರ್? ನೋಡ್ರಿ, ನಾವು ಈಗಾಗಲೇ ನಮ್ಮ 2 ರಾಜ್ಯಗಳು ಕೊಡ್ತಾ ಇದ್ದಾರೆ. ಅಲ್ಲ, ಇಲ್ಲಿದೆ ಹೇಳ್ರಿ, ನಮ್ದು ಹೇಳ್ರಿ. ಅಲ್ಲ ಅದೇ ಹೇಳ್ತೇನೆ ಸರ್. ಈಗ ಕಾಂಗ್ರೆಸ್ನವರು 3 ರಾಜ್ಯದಲ್ಲಿ ಅವ್ರು ಆಡಳಿತ ಮಾಡಿದ್ರು, ಅಲ್ಲಿ ಎಲ್ಲಿ ಕೊಟ್ಟಿಲ್ರಿ. ಅವರು 200 ಯೂನಿಟ್ ಕೊಟ್ಟಿಲ್ಲ. ಅಲ್ಲಿ ಎಲ್ಲಿ ಅವರು ಈ ಸೌಲಭ್ಯಗಳನ್ನು ಕೊಡಲಿದ್ರು ಇಲ್ಲಿ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ. ಈಗ ನಮ್ಮ ಅದ್ರ ಜೊತೆಗೆ ನಮ್ಮ AAP ಕರ್ನಾಟಕ ಗ್ಯಾರಂಟಿ ಇದೆ ಸರ್, ಪ್ರಣಾಳಿಕೆ ಇದೆ. ಇದರಲ್ಲಿ ನಾನು ಎಲ್ಲಾ ಮನೆಗಳಿಗೆ ನಮ್ಮ ಪ್ರಣಾಳಿಕೆ ಮುಟ್ಟಿದೆ ಸರ್. ಇದರಲ್ಲಿ ಏನ್ ಇಂಪಾರ್ಟೆಂಟ್ ಅನ್ನೋದು ಓದಿ ಹೇಳ್ತೇನೆ ಸರ್. ಶಾರ್ಟ್ ಆಗಿ ಹೇಳಿ. ಶೂನ್ಯ ಭ್ರಷ್ಟಾಚಾರದ ಗ್ಯಾರಂಟಿ ಸರ್. 2ನೇದು ವಿದ್ಯುತ್ ಶಕ್ತಿ ಗ್ಯಾರಂಟಿ, 3ನೇದು ಶಿಕ್ಷಣದ ಗ್ಯಾರಂಟಿ, 4ನೇದು ಆರೋಗ್ಯದ ಗ್ಯಾರಂಟಿ. ಯುವಕರಿಗೆ ಏನ್ ಗ್ಯಾರಂಟಿ ಕೊಡ್ತೇವೆ ಅನ್ನೋದು ಇದರಲ್ಲಿ ಇದೆ ಸರ್. ಮಹಿಳೆಯರಿಗೆ ಏನ್ ಗ್ಯಾರಂಟಿ ಏನಿದೆ, ರೈತರಿಗೆ ಏನ್ ಗ್ಯಾರಂಟಿ ಇದೆ, ಆಮೇಲೆ ಸಮಾಜ ಮಹಿಳೆಯರಿಗೆ ಏನು ಉಚಿತ ಬಸ್ ಪ್ರಯಾಣ ನೀವು ಅದು ಘೋಷಣೆ ಮಾಡಿದ್ದೀರಿ. ಮಹಿಳೆಯರಿಗೆ ಉಚಿತ ಸಿಟಿ ಬಸ್ ಸಾರಿಗೆ, ಸರ್ಕಾರಿ ಉದ್ಯೋಗಗಳಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ, 18 ವರ್ಷ ಮೇಲ್ಪಟ್ಟ ಪ್ರತಿ BPL ಕಾರ್ಡ್ ಹೊಂದಿರುವ ಮಹಿಳೆಯರಿಗೆ ಮಾಸಿಕ ರು 1,000 ಸಬಲೀಕರಣ ಭತ್ಯೆ. ಇದ್ರ ಜೊತೆಗೆ ಸಾಮಾಜಿಕ ಕಲ್ಯಾಣದ ಗ್ಯಾರಂಟಿ, ಆಮೇಲೆ ನಾಗರಿಕ ಸೇವೆಗಳ ಗ್ಯಾರಂಟಿ, ಅದೇ ಡೋರ್ ಟು ಡೋರ್ ಸರ್ವಿಸ್ ಅಂತ ಹೇಳ್ತಾರೆ. ಇವೆಲ್ಲ ಏನು ಆಮೇಲೆ ಉದ್ಯೋಗಗಳು ಮತ್ತು ಉದ್ಯೋಗಕ್ಕಾಗಿ ಗ್ಯಾರಂಟಿ. 300 ಯೂನಿಟ್ ಉಚಿತ ವಿದ್ಯುತ್ ಕೊಡುವಂತದ್ದು. ಏನು ರೈತರಿಗೆ ಆದಾಯ ಏನು ಖರ್ಚು ಆಗಿರುತ್ತಲ್ಲ ಅದ್ರ ಡಬಲ್ ಮಿನಿಮಮ್ ಸಪೋರ್ಟ್ ಪ್ರೈಸ್ ಮಾಡುವಂತದ್ದು, ಇದೆಲ್ಲ ನಿಮ್ಮ ಇದರಲ್ಲಿದೆ. ಅದಕ್ಕೆಲ್ಲ ಸೋರ್ಸ್ ಎಲ್ಲಿಂದ ತರೋದು? ಏನಾರ ಪ್ಲಾನ್ ಇದೆಯಾ? ಗೊತ್ತಿದೆಯಾ ನಿಮಗೆ? ಮಾಹಿತಿ ಇದೆಯಾ ಸರ್? ಇದೆ. ಈಗ ನೋಡ್ರಿ, ನಮ್ದು ಆಮ್ ಆದ್ಮಿ ಪಾರ್ಟಿ ದಿಲ್ಲಿ ಮತ್ತು ಪಂಜಾಬ್ದಲ್ಲಿ 0% ಕಮಿಷನ್ ಸರ್ಕಾರ. ಹೌದರೆ ಇಲ್ಲಿ ನಾನು ಪತ್ರಿಕಾ ರಂಗ ಮತ್ತು ಟಿವಿ ಮಾಧ್ಯಮಗಳಲ್ಲಿ ಎಲ್ಲಾ ಕೇಳಿದ್ರೆ ಎಲ್ಲಾ ಬಾಯಿ ಮಾತುಗಳಲ್ಲಿ 40% ಸರ್ಕಾರ ಭ್ರಷ್ಟಾಚಾರ ಮುಕ್ತ, ಭ್ರಷ್ಟಾಚಾರ ತುಳುಕ್ತಾ ಇದೆ ಸರ್ಕಾರಿ ಕಚೇರಿಗಳಲ್ಲಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಆಮ್ ಆದ್ಮಿ ಪಾರ್ಟಿ ಎಲ್ಲೆಲ್ಲಿ ಅಧಿಕಾರ ನಡೀತಾ ಇದೆ ಎಲ್ಲ 0% ಕಮಿಷನ್ ಆಗಿದೆ. ಈಗ ನೋಡ್ರಿ, ಒಂದು ಏನಾರ ಅನುದಾನ 1 ಲಕ್ಷ ಅಥವಾ 100 ಕೋಟಿಯಲ್ಲಿ ಅನುದಾನ ಆತಂದ್ರ ಅದರಲ್ಲಿ 40% ಅಂದ್ರೆ 40 ಕೋಟಿ ಕಮಿಷನ್ ಹೋಗ್ಬಿಡುತ್ತೆ. ಅಂದ್ರೆ 60 ಲಕ್ಷದಲ್ಲಿ ಅವ್ರು ಏನು ಕಾಂಟ್ರಾಕ್ಟ್ ಇಟ್ಕೊಂಡಿರ್ತಾರಲ್ಲ ಅವರು ಮತ್ತು ಇನ್ನೇನು ಗುತ್ತಿಗೆ ಕಾಮಗಾರಿ ನಡೀತಾರೆ. ಅಂದ್ರೆ ಈ ಭ್ರಷ್ಟಾಚಾರ ಮಾಡೋದ್ರಿಂದ ಪೋಲ್ ಆಗ್ತಾ ಇದೆ ಸಾರ್ವಜನಿಕ ಹಣ. ಅದನ್ನ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಿ ಆ ಹಣ ಉಳಿಸಿ ಅದರಲ್ಲಿ ಕಲ್ಯಾಣ ಯೋಜನೆಗಳನ್ನು ಕೊಡ್ತಾರೆ ಅನ್ನೋ ಪ್ಲಾನ್. ಇಲ್ಲಿ ಒಂದು ಕೆಲಸಕ್ಕೆ 2 ಅಮೌಂಟ್ ಆದ್ರೆ ದಿಲ್ಲಿ ಪಂಜಾಬ್ ಅದರ 2 ಕೆಲಸ ಆಗ್ತಾವ ಸರ್, ಒಂದು ಕಾಂಟ್ರಾಕ್ಟ್. ನಿಮ್ಮ ಯಾರು ಕರ್ನಾಟಕ APP ಪ್ರೆಸಿಡೆಂಟ್ ಪೃಥ್ವಿ ರೆಡ್ಡಿ ನಾವೇನು ಆಶ್ವಾಸನೆಗಳು ಗ್ಯಾರಂಟಿಗಳು ಕೊಟ್ಟಿದ್ದೀವೋ ಅವ್ನು ಈಡೇರಿಸದಿದ್ರೆ ನೀವು ನಮ್ಮ ಮೇಲೆ ಕೇಸ್ ಹಾಕ್ಬೋದು ಅಂತ ಹೇಳಿದಾರಲ್ಲ ವಕೀಲರೇ? ಹೌದು ಸರ್. ಈ ತರ ಗ್ಯಾರಂಟಿ ಕಾರ್ಡ್ ನಮ್ದಿನ ಇದು ಪರ್ಮಿಷನ್ ಸಿಕ್ಕಿಲ್ಲ ಸರ್ ಅಂಚೆಲ್ಲೇನು. ನಾವು ಈಗ ಇದನ್ನ ಪ್ರೂಫ್ ಸಲುವಾಗಿ ಮಾಡಿದೇವೆ. ಈ ತರ ಗ್ಯಾರಂಟಿ ಕಾರ್ಡ್ ಯುವಕರಿಗೆ ಒಂದು, ಮಹಿಳೆಯರಿಗೆ ಒಂದು, ರೈತರಿಗೆ ಒಂದು. ಈ ಕ್ಷೇತ್ರದಲ್ಲಿ ಗಂಗಾಮತ ಸಮಾಜದವರ ಮತ ಎಷ್ಟಿದೆ? ನಮ್ಮ ಸಮಾಜದ್ದು ಹರಿಹರ ತಾಲೂಕಿನಲ್ಲಿ ಸುಮಾರು ಒಂದು 20,000 ಮೇಲೆ ಇದೆ. ನಿಮಗೆ ಸಮಾಜದ ಓಟು ಎಷ್ಟು % ಬರ್ತೈತಿ ಅಂತ ನಿರೀಕ್ಷೆ ಇದೆ? ಈಗ ನಮಗೆ ನಾನು ಹಿಂದುಳಿದ ವರ್ಗದಿಂದ ಬಂದಂತವನು. ಗಂಗಾಮತ ಸಮಾಜನು ನಮ್ದು ಹಿಂದುಳಿದ ಅಂದ್ರೆ ಬೆಸ್ತರು, ಸುಣಗಾರು ಇವೆಲ್ಲ ಒಂದು 39 ಪಂಗಡಗಳು ಸೇರಿ ನಮ್ದು ಬೆಸ್ತ ಸಮಾಜ ಗಂಗಾಮತ ಸಮಾಜ ಅಂತಾರೆ. ನಮ್ಮ ಹರಿಹರ ತಾಲೂಕಿನಲ್ಲಿ ಹಿಂದುಳಿದ ಸಮಾಜಕ್ಕೆ ಇದೇ ಫಸ್ಟ್ ಟೈಮ್
ಆಮ್ ಆದ್ಮಿ ಪಾರ್ಟಿಯಿಂದ ನಮಗೆ ಹಿಂದುಳಿದ ಸಮಾಜವನ್ನು ಗುರುತಿಸಿ ಆಮ್ ಆದ್ಮಿ ಪಾರ್ಟಿ ಒಂದು ರಾಷ್ಟ್ರೀಯ ಪಕ್ಷವಾದರೂ ಟಿಕೆಟ್ ನೋಡಿದೆ. ಇದನ್ನೆಲ್ಲ ನಮ್ಮ ಸಮಾಜದವ್ರು ಹರ್ಕೊಂಡು ಸುಮಾರು ಒಂದು 80% ಓಟ್ಗಳು ನನಗೆ ಬರ್ತಾ ಅಂತ ಹೇಳ್ಬೋದು ಸರ್. 80% ಓಟ್ ಬರ್ತಾ ಇದೆ. ಅಲ್ಲ ವಕೀಲ್ರೆ, ಕ್ಷೇತ್ರದಲ್ಲಿ 3 ಅಭ್ಯರ್ಥಿಗಳ ಮಧ್ಯೆ ಪ್ರಬಲ ಪೈಪೋಟಿ ಇದೆ, ಹೌದಾ? ಒಂದೊಂದು ಓಟು ತುಂಬಾ ಇಂಪಾರ್ಟೆಂಟ್. ಇಂಥ ಸನ್ನಿವೇಶ ಇದ್ದಾಗ ನಿಮಗೆ ಓಟು ಹಾಕ್ತಾರೆ ಜನ ಅಂತ ಅನ್ಸಿದ್ಯಾ? ಅದೇ ಸರ್, ನಾನು ಏನು ಹೇಳ್ತಾ ಇದ್ದಾನೆ ಅಂದ್ರೆ, ನಮಗೆ ಎಷ್ಟು ಓಟ್ ಬೀಳ್ತಾವ ನೋಡು, ನಮ್ಮ ಹರಿಹರದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಓಟ್ಗಳು ಏನ್ರಿ. ಯಾರು ಎಜುಕೇಟೆಡ್ ಅದಾರೆ, ಯಾರು ಭ್ರಷ್ಟಾಚಾರದ ವಿರುದ್ಧ ಏನು ಈ ಕೂಗನ್ನು ಹಾಕ್ತಾ ಇದಾರೆ, ನಾವೆಲ್ಲ ಪ್ರತಿ ಹಳ್ಳಿಯಲ್ಲಿ ಪ್ರತಿ ನಗರ ವಾರ್ಡ್ಗಳಲ್ಲಿ ಏನು ಕೇಳ್ತಾ ಇದಾವಲ್ಲ, ಅವು ಯಾವ ಓಟ್ಗಳು ನನಗೆ ಬೀಳ್ತಾವ ನೋಡಿ, ಹರಿಹರ ತಾಲೂಕಿನಲ್ಲಿ ಪ್ರತಿಯೊಬ್ಬರು ಭ್ರಷ್ಟಾಚಾರದ ವಿರುದ್ಧ ಬಂಡೆದ್ದು ನಿಂತಿದ್ದಾರೆ ಅಂತ ನಮ್ದು ಹೇಳಕ್. ನಾವು ನೋಟಿಗಾಗಿ ಓಟ್ ಕೊಡಲ್ಲ, 1 ರೂಪಾಯಿನೂ ನೋಟಿಗಾಗಿ ಓಟ್ ಕೊಡಲ್ಲ. ಎಲ್ಲ ಅಚೀವ್ಮೆಂಟ್ ಕೂಡ ಏನಪ್ಪಾ ಆರಂಭದಲ್ಲಿ ಜೀರೋದಿಂದನೇ ಶುರುವಾಗುವಂತದ್ದು, ಹೌದೌದು. ಹೌದಾ? ಈ ಸಲ ನೀವು 5,000 ಓಟ್ ತಗೋಬಹುದು. ಇದ್ರ ನೆಕ್ಸ್ಟ್ ಎಲೆಕ್ಷನ್ಗೆ ಅಥವಾ ಆಫ್ಟರ್ ದಿ ನೆಕ್ಸ್ಟ್ ಪೀರಿಯಡ್ ಅಲ್ಲಿ ನೀವು 75,000 ತಗೊಂಡು ಗೆಲ್ಬಹುದು. ಆದ್ರೆ ಪ್ರಾಕ್ಟಿಕಲ್ ಆಗಿ ಹೇಳ್ರಿ, ನೀವು ಗೆಲ್ತೀರಾ? ಹೌದು ಸರ್, ಈಗ ನಾವು ಒಂದು ವರ್ಷದಲ್ಲಿ ನೋಡಿದೇವೆ ಸರ್. ಈಗ ಇಲ್ಲಿ ಗೆಲ್ಲಿಕ್ಕೆ 45,000 ರಿಂದ 50,000 ಒಳಗೆ ಬೇಕು. 2,03,000 ಏನು ವೋಟಿಂಗ್ ಇದೆ. 80% ಅಂದ್ರೆ 1,60,000 ರಿಂದ 70,000 ಆಗುತ್ತೆ. ನಮ್ಮ ಆಮ್ ಆದ್ಮಿ ಪಾರ್ಟಿನೂ ನಮ್ಮ ಸಮಾಜದ ಓಟ್ಗಳು, ನಾವು ಅಡ್ವೊಕೇಟ್ ಅದವಿ, 18 ವರ್ಷ ಬಡ ಜನರಿಗೆ ಸರ್ವಿಸ್ ಕೊಟ್ಕೊಂಡ್ ಬಂದಿದ್ವಿ. ಇವೆಲ್ಲ ನೋಡಿದ್ರೆ 45,000 ರಿಂದ 42,000 ನಾವು ಓಟಿಗೆ ರೀಚ್ ಆಗಕ್ಕೆ ನಾವು ಈಗ 1 ವರ್ಷದಿಂದ ಪ್ರಯತ್ನ ಮಾಡಿದ್ದೇನೆ ಸರ್, ನಾನು ಗೆದ್ದು ಬರ್ಲಿಕ್ಕೆ. ಅಂದ್ರೆ ಮ್ಯಾಕ್ಸಿಮಮ್ ಓಟ್ ತಗೊಳ್ಳೋ ಉದ್ದೇಶ ಇದೆ. ಹೌದು ಸರ್. ನಾನು ಕೇಳಿದ್ದು ನೀವು ಗೆಲ್ತೀರಾ? ಹೌದು ಸರ್, ನಾನು ಅದನ್ನೇ ಹೇಳಿದ್ದೆ. ನಾವು ಗೆಲ್ಲಲಿಕ್ಕೆ ಎಷ್ಟು ಓಟ್ ಬೇಕು ನಮಗೆ ಅನ್ನೋದು ಅದ್ರ ಬಗ್ಗೆ ನಾವು ಆಲ್ರೆಡಿ ಇದೆ ಮಾಡಿಬಿಟ್ಟು. ಕ್ಷೇತ್ರದಲ್ಲಿ ನಿಮಗೆ ನೇರವಾಗಿ ಫೈಟ್ ಮಾಡೋ ಎದುರಾಳಿ ಯಾರು? ಬಿಜೆಪಿನ, JDS, ಕಾಂಗ್ರೆಸ್? ಈಗ ನೋಡ್ರಿ ಸರ್, ಈಗ 3 ಪಕ್ಷದಲ್ಲಿ ಆಲ್ರೆಡಿ ಈಗ ಇವರು ಕಾಂಗ್ರೆಸ್ನಲ್ಲಿ ಅಷ್ಟೇ ಹೊಸ ಅಭ್ಯರ್ಥಿಗಳು ಬಂದ್ರೆ, ಇನ್ನೆರಡು ಪಕ್ಷದಲ್ಲಿ ಆಲ್ರೆಡಿ ನುರಿತಂತ ರಾಜಕಾರಣಿಗಳು ಇರೋದು. ಈಗ ಕಾಂಗ್ರೆಸ್ನಲ್ಲಿ ಅವರು ಈಗ ಒಂದು 3 ವರ್ಷದಿಂದ ಜನಸೇವೆ ಮಾಡ್ಕೊಂಡು ಬಂದಾರೆ, ನಂದಿಗಾವಿ ಶ್ರೀನಿವಾಸ್ ಅವರು. ಈಗ 3 ಜನನ ನಮಗೆ ಪ್ರಬಲವಾಗಿ ಪೈಪೋಟಿ ಕೊಡ್ತಕ್ಕಂಥ ವ್ಯಕ್ತಿಗಳಿದೆ. 3 ಜನ ನಿಮಗೆ ನೇರವಾಗಿ ಫೈಟ್ ಕೊಡ್ತಾರೆ, ಅವ್ರ ಜೊತೆಗೆ ಅವರಲ್ಲಿ ನೀವು ಒಬ್ಬರಾಗಿದ್ದೀರಿ. ಜನ ನಿಮ್ಮನ್ನೇ ಯಾಕೆ ಆಯ್ಕೆ ಮಾಡಬೇಕು? ಈ 3 ಜನರಲ್ಲೂ 3 ಜನರಿಗಿಂತನೂ ಈ 3 ಜನರು ಬಿಟ್ಟು ನಿಮ್ಮನ್ನೇ ಯಾಕೆ ಆಯ್ಕೆ ಮಾಡಬೇಕು ಅಂತ ಹೇಳ್ತೀರಿ ನೀವು? ಈಗ ನನ್ನ ಉದ್ದೇಶ ಹರಿಹರ ತಾಲೂಕನ್ನ ಮೊದಲನೆಯದಾಗಿ ಭ್ರಷ್ಟಾಚಾರ ಮುಕ್ತ ಇದನ್ನ ನಗರವನ್ನಾಗಿ ಮಾಡ್ತೇವೆ. ಇಲ್ಲೇ ನಗರ ಸಮಸ್ಯೆಗಳು ಏನದಾವಲ್ಲ ಅವಕ್ಕೆ ಒತ್ತು ಕೊಟ್ಟು ಅವನ್ನ ಬಗೆಹರಿಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಏನ್ ನಗರ ಸಮಸ್ಯೆಗಳ ಜೊತೆಗೆ ನಮ್ದು ಕೈಗಾರಿಕೆ ಸಮಸ್ಯೆ ಇರ್ಬೋದು ಹರಿಹರ ತಾಲೂಕು, ಆಮೇಲೆ ಕುಡಿಯೋ ನೀರಿನ ಸಮಸ್ಯೆ ಇರ್ಬೋದು, ಇವೆಲ್ಲವುಗಳನ್ನು ನಾನು ಬಗೆಹರಿಸ್ತೇನೆ ಅಂತ ಜನರಲ್ಲಿ ಭರವಸೆ ಕೊಟ್ಟಿದ್ದೇನೆ. ಅದಕ್ಕೋಸ್ಕರ ಜನ ನನಗೆ ಓಟ್ ಹಾಕ್ಬೇಕಂತ ಹೇಳಿ. ಭ್ರಷ್ಟಾಚಾರ ಮುಖ್ಯವಾಗಿ ಸರ್ ಏನಾಗಿದೆ ನೋಡಿ, ಈ ಭ್ರಷ್ಟಾಚಾರ ವಿರೋಧಿ ಚಳುವಳಿಯಾಗಿ ಹುಟ್ಟಿದ್ದು ಅಲ್ವಾ ಆಮ್ ಆದ್ಮಿ ಪಕ್ಷ. ಆದ್ರೆ ದುರಂತ ಏನು ಅಂತ ಹೇಳಿದ್ರೆ, ನಿಮ್ಮ ಕ್ಯಾಬಿನೆಟ್ ಮಿನಿಸ್ಟರ್, ಆಪ್ನ ಕ್ಯಾಬಿನೆಟ್ ಮಿನಿಸ್ಟರ್ ಸತ್ಯೇಂದ್ರ ಜೈನ್ ಫಸ್ಟ್ ಜೈಲ್ ಪಾಲಾದ್ರು. ಆಮೇಲೆ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಮನೀಶ್ ಸಿಸೋಡಿಯಾ, ಆಮೇಲೆ ಈಗ ಕೇಜ್ರಿವಾಲ್ಗೂ ಈಗಾಗಲೇ ಸಮನ್ಸ್ ಬರ್ತಾ ಇದೆ. 2-3 ಸಮನ್ಸ್ ಹೋಗಿ ವಿಚಾರಣೆಗೆ ಹಾಜರಾದ್ಮೇಲೆ ಕೊನೆಗೆ ಒಳಗ್ ಕರ್ಕೊಳ್ಳೋ ಸಾಧ್ಯತೆಗಳು ಇದಾವಲ್ಲ? ಕೇಜ್ರಿವಾಲ್ ಅವ್ರಿಗೂ ಈಗ ಒಳಗಾಕ ಸಾಧ್ಯತೆ ಇದೆಯಾ? ಈಗ ನೋಡಿ ಸರ್, ಈಗ ನಮ್ಮ ದೇಶದಲ್ಲಿ ದೇವಾಲಯ ಬಿಟ್ರೆ ನ್ಯಾಯಾಲಯಕ್ಕೆ ಒಂದೇ ಗೌರವ ಇರೋದು, ಹೌದಲ್ರಿ? ನಮಗೆ ನೀವು ಅಡ್ವೊಕೇಟ್ ಇದೀರಿ ಸರ್. ದೇವಾಲಯ ಬಿಟ್ರೆ ನ್ಯಾಯಾಲಯಗಳು ಅಷ್ಟೇ ಈಗ ನೆಕ್ಸ್ಟ್ ಇರೋದು. ಈಗ ನೋಡ್ರಿ, ಬಿಜೆಪಿ ಅವರು ನಮ್ಮ ಆಮ್ ಆದ್ಮಿ ಪಕ್ಷದ ವರಿಷ್ಠರ ಮೇಲೆ 169 ಕೇಸ್ ಹಾಕಿದ್ದಾರೆ ಇಲ್ಲಿವರೆಗೆ ನಮಗೆ ಗೊತ್ತಿದ್ದಂಗೆ. ಅದರಲ್ಲಿ ಇಲ್ಲಿವರೆಗೆ ಯಾರು ಕನ್ವಿಕ್ಟ್ ಆಗಿಲ್ಲ, ಅಂದ್ರೆ ಆರೋಪಿಗಳಾಗಿ ಹೊರ ಬಂದಿಲ್ಲ. ಇದು ಆರೋಪ ಅಷ್ಟರಿಗೆ ಆರೋಪ ಮಾಡಿ ಚಾರ್ಜ್ ಶೀಟ್ ಹಾಕ್ಯಾರ. ಕೋರ್ಟ್ನಲ್ಲಿ ಏನು ಅವ್ರು ಗೆದ್ದು ಅವ್ರೇನು ಸರ್ಕಾರದಿಂದ ಅವ್ರು ಗೆದ್ದು ಅವ್ರು ಏನಾರು ಆರೋಪಿ ಆದ್ರೆ ಅಷ್ಟೇ ಆಗಿ ನಾವು ಅವ್ರ ವಿರುದ್ಧ ಚಾರ್ಜ್ ಶೀಟ್ ಹಾಕಿದ್ದಾರೆ, ತನಿಖೆ ಹಂತದೊಳಗಿದೆ. ಅಂದ್ರೆ ಈಗ ಆಪ್ನರು ಒಬ್ಬೊಬ್ಬರೇ ಒಳಗೆ ಹೋಗ್ತಾ ಇದಾರಲ್ಲ, ಅವ್ರು ಏನು ತಪ್ಪು ಮಾಡಿಲ್ಲ ನಿಮ್? ಹೌದೌದು ಸರ್. ಈಗ ನೋಡ್ರಿ, ಈಗ ನಾವೇನು ಬೇಡ ಸರ್, ಡೆಲ್ಲಿ ಒಳಗೆ ನೋಡ್ರಿ ಅವ್ರೇನ್ ಸಿಸೋಡಿ ಅದಾರಲ್ಲ, ಎಂತ ಸ್ಕೂಲ್ಗಳು ಬಿಜೆಪಿ ಅವರು ಷಡ್ಯಂತ್ರ ಮಾಡಿದ್ದಾರೆ ಅಂತ ಸರ್ ಅನ್ಕೋಬಹುದು. ಬಿಜೆಪಿ ನಾವು ಯಾವ ಪಕ್ಷದ ಬಗ್ಗೆ ಅನ್ಕೊಳಲ್ಲ. ಈಗ 1000 ಕೇಸ್ ಇಲ್ಲಿ ನಮ್ಮಂತ ಜನಸಾಮಾನ್ಯರ ಮೇಲೆ ಇದೆ. ಈ ಅರವಿಂದ್ ಕೇಜ್ರಿವಾಲ್ ಅವರು ತಮ್ಮ ಸರ್ಕಾರಿ ನಿವಾಸನ 45 ಕೋಟಿ ರೂಪಾಯಿ ಖರ್ಚು ಮಾಡಿ ರಿನೋವೇಷನ್ ಮಾಡಿಸಿ, ಒಬ್ಬ ಸರಳ ವ್ಯಕ್ತಿ, ಜನಪರ ಕಾಳಜಿ ಉಳ್ಳ ವ್ಯಕ್ತಿ 45 ಕೋಟಿ ರೂಪಾಯಿ ಖರ್ಚು ಮಾಡಿ ಅದನ್ನ ರಿನೋವೇಷನ್ ಮಾಡಿಸಿದ್ರ ಬಗ್ಗೆ ಈ ಸಂತೋಷ್ ಹೆಗಡೆ, ಜಸ್ಟಿಸ್ ಸಂತೋಷ್ ಹೆಗಡೆ, ಸುಪ್ರೀಂ ಕೋರ್ಟ್ ರಿಟೈರ್ಡ್ ಜಸ್ಟಿಸ್ ಸಂತೋಷ್ ಹೆಗಡೆ ಅವರೇ ಆಕ್ಷೇಪ ವ್ಯಕ್ತಪಡಿಸಿದ್ರು. ಅವರು ಆಪ್ ಬೆಂಬಲಿಗರು ಅವ್ರು ಆ್ಯಕ್ಚುಲಿ ಅಲ್ವಾ. ಅವರೇ ಏನು ಹೇಳಿದರು, ಆ ಸರಳವಾದ ಮನುಷ್ಯ ಈ ರೀತಿ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಅದು ಅಸಹ್ಯ ಆಗುತ್ತೆ ಅಂತೇಳಿ ಅವರು ಒಂದು ಮೀಡಿಯಾದಲ್ಲಿ ಇತ್ತೀಚೆಗೆ ಹೇಳಿದರು. ಅದಕ್ಕೇನು ಹೇಳ್ತೀರಿ ನೀವು? ಈಗ ನೋಡಿ ಸರ್, ಅವರು ಸರ್ಕಾರಿ ಈಗ ಇವ್ರು CM ಇದ್ದಾರೆ, ನಾಳೆ ಬೇರೆ ಪಕ್ಷದ CM ಬರ್ಬೋದು. ಹೌದು, ಅದು ಎಲ್ಲರಿಗೂ ಯೂಸ್ ಆಗುತ್ತೆ. ಅದು ಸರ್ಕಾರಿ ಕಟ್ಟಡ ಇರೋದ್ರಿಂದ. ಅಲ್ಲ, ಅಲ್ಲಿ ಬಂದಿರೋದ್ ಪ್ರಶ್ನೆ 45 ಕೋಟಿ ರೂಪಾಯಿ ಖರ್ಚು ಮಾಡಿ ಅವ್ರ ಮನೆ ರಿನೋವೇಷನ್ ಮಾಡಿಸೋ ಅವಶ್ಯಕತೆ ಇತ್ತಾ? ಜನರ ಸಮಸ್ಯೆಗಳು ಎಷ್ಟೊಂದಿದಾವಲ್ಲ, 45 ಕೋಟಿ ರೂಪಾಯಿ ಅದಕ್ಕೆ ಖರ್ಚು ಮಾಡಿದ್ರೆ ಇನ್ನು ಬೇರೆ ಪಕ್ಷಗಳ ರಾಜಕಾರಣಿಗಳಿಗೂ ನಿಮ್ಗೆ ಏನು ವ್ಯತ್ಯಾಸ ಆಯ್ತು? ಅದೇ ಸರ್, ನಾನು ಅವ್ರೇನು ಮನೇನ ಏನು ದುರಸ್ತೀಕರಣಕ್ಕೆ ಒಂದು CM ಮನೆ ಯಾವ ಥರ ಇರ್ಬೇಕು ನೋಡು, ಆ ಥರ
ಮುಂದೆ ಬರೋ CMಗಳಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಸರ್. ಅದೇನು ಸ್ವಂತ ಮನೆ ಅಲ್ಲ ನಾನು ಅಂದ್ರೆ ಅವರು ಕೂಡ ಆಡಂಬರದ ಬದುಕು ಸಾಕು ಎಲ್ಲ ರಾಜಕಾರಣಿಗಳಂತೆ ಇಲ್ಲ ಸರ್. ಈಗ 45 ಕೋಟಿ ಅಂದ್ರೆ ಈಗ ಇಲ್ಲಿ ಒಂದು ಸಾಮಾನ್ಯ ಮನೆಗಳಿಗೆ ಎಲ್ಲ ಸಾಮಾನ್ಯ ಜನರು 10 ಕೋಟಿ 20 ಕೋಟಿ ಮನೆ ಕಟ್ಟಿಸ್ತಾರೆ. CM ಇರ್ತಕ್ಕಂಥ ಮನೆ ಒಂದು ಸುಸಜ್ಜಿತವಾದ ಮನೆ ಇರಬೇಕು ಅಂತ ಹೇಳಿ ಮುಂದೆ ಬರೋ ಯಾರೇ CM ಬಂದ್ರು ಅದು ಅವರಿಗೆ ಅನುಕೂಲ ನೀವು ಆಗುತ್ತೆ. ಸಮರ್ಥನೆ ಮಾಡ್ಕೊಂತೀರಿ 45 ಕೋಟಿ ರೂಪಾಯಿ ಖರ್ಚು ಮಾಡಿರೋದು? ಸರಿ ಸರಿ, ಓಕೆ. ನೋಡಿ ಹಿಂದೆ ಇನ್ನೊಂದು ಸರ್, ಈಗ ಎಷ್ಟೋ ಈಗ ಏನು ಸರ್ಕಾರಿ ಶಾಲೆಗಳು ಡೆಲ್ಲಿ ಒಳಗೆ ನೂರಾರು ಕೋಟಿ ಖರ್ಚು ಮಾಡಿ ಸರ್ಕಾರಿ ಶಾಲೆಗಳನ್ನ ಕಟ್ಟಿದ್ದಾರೆ. ಒಂದು ಸ್ವಿಮ್ಮಿಂಗ್ ಪೂಲ್ ಹಿಡಿದು ಒಂದು ಅಂತಾರಾಷ್ಟ್ರೀಯ ಗುಣಮಟ್ಟದ ಗ್ರೌಂಡ್ಗಳು, ಏನು ಈ ಒಲಿಂಪಿಕ್ಸ್ ಗ್ರೌಂಡ್ಗಳು ನೋಡ್ತಾವಲ್ಲ ಸರ್. ನೀವು ನಾನು ಎಲ್ಲ ಮತದಾರ ಬಾಂಧವರಲ್ಲಿ ಕೇಳ್ಕೊಳೋದಿಷ್ಟೇ, ಆಮ್ ಆದ್ಮಿ ಪಾರ್ಟಿ ಅರವಿಂದ್ ಕೇಜ್ರಿವಾಲ್ ಸ್ಕೂಲ್ ನೋಡ್ರಿ ಡೆಲ್ಲಿ ಒಳಗೆ. ನೀವು ಗೂಗಲ್ನಾಗ ಹೋಗಿ ಒಂದು ಇದನ್ನು ಆಮ್ ಆದ್ಮಿ ಪಾರ್ಟಿ ಅರವಿಂದ್ ಕೇಜ್ರಿವಾಲ್ ಸ್ಕೂಲ್ ಅಂದರೆ ಅಲ್ಲಿ ಯಾವ ಥರ ಸರ್ಕಾರಿ ಸ್ಕೂಲ್ಗಳನ್ನು ಕಟ್ಟಡಕ್ಕೆ ಅವರು ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ನಾವು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾ ಇದ್ವಿ ನೋಡಿ. ಹಿಂದೆ ಆಮ್ ಆದ್ಮಿ ಪಕ್ಷದ ಜೊತೆಗೆ ಆರಂಭದಲ್ಲಿ ಅಣ್ಣಾ ಹಜಾರೆ ಇದ್ರು, ಕಿರಣ್ ಬೇಡಿ ಇದ್ರು, ಯೋಗೀಂದ್ರ ಯಾದವ್ ಇದ್ರು, ಪ್ರಶಾಂತ್ ಭೂಷಣ್ ಇದ್ರು. ಈಗ ಅಣ್ಣಾ ಹಜಾರೆ ನ್ಯೂಟ್ರಲ್ ಆದರು. ಇನ್ನು ಕಿರಣ್ ಬೇಡಿ, ಯೋಗೀಂದ್ರ ಯಾದವ್, ಪ್ರಶಾಂತ್ ಭೂಷಣ್ ಎಲ್ಲ ಪ್ರತ್ಯೇಕ ಆಗಿಬಿಟ್ರು, ಬಿಟ್ಟು ಹೋಗ್ಬಿಟ್ರು ಅಲ್ವಾ. ಆಮ್ ಆದ್ಮಿ ಬೆಳೀತಾ ಇದೆ, ಅದು ದೇಶಾದ್ಯಂತ ವ್ಯಾಪಿಸುತ್ತೆ ಅಂತ ಹೆಂಗೆ ನೀವು ನಿರೀಕ್ಷೆ ಇಟ್ಕೊಂತೀರಿ? ಈಗ ನೋಡಿ ಸರ್, ಅದು ಎಲ್ಲ ಪಕ್ಷದಲ್ಲಿ ಹೋಗೋರು ಬರೋರು ಇದ್ದೇ ಇರ್ತಾರೆ ಸರ್. ಪಕ್ಷ ನಾನು ಹೋದ್ರು ಇನ್ನೊಬ್ರು ಬಂದು ಪಕ್ಷ ಕಟ್ತಾರೆ ಸರ್. ಕೇಜ್ರಿವಾಲ್ ಇಲ್ಲ ಅಂದ್ರೂ ನಮ್ಮ ಆಮ್ ಆದ್ಮಿ ಪಾರ್ಟಿ ಪಕ್ಷ ಬೆಳೆದೇ ಬೆಳೀತದೆ ಸರ್. ಕಾರ್ಯಕರ್ತರು ಈ ಪ್ರಬಲವಾಗಿ ನಿಷ್ಠುರವಾಗಿರ್ತಕ್ಕಂಥ ಕಾರ್ಯಕರ್ತರಲ್ಲಿ ಯಾವ ಪಕ್ಷ ಇರುತ್ತೆ ನೋಡಿ, ಆ ಪಕ್ಷಕ್ಕೆ ಯಾವಾಗಲೂ ಅಳಿಗಾಲ ಇಲ್ಲ. ಅಂತ ಕಾರ್ಯಕರ್ತರು ಹುಟ್ಟೆ ಹುಡ್ತಾರೆ, ನಮ್ಮಂತರ ಮತ್ತೆ ಬಂದೇ ಬರ್ತಾರೆ. ಆಮ್ ಆದ್ಮಿ ಪಾರ್ಟಿ ಯಾವಾಗಲೂ ಚಿರಾಗಿರುತ್ತೆ ಸರ್ ನಮ್ಮ ದೇಶದಲ್ಲಿ. ನೋಡಿ, ಈಗ ತಾಲೂಕಿಗೆ ಯಾವುದೇ ಒಬ್ಬ ಅಧಿಕಾರಿ ತಹಶೀಲ್ದಾರ್ ಪೋಸ್ಟ್ಗೆ, ಸಬ್ ರಿಜಿಸ್ಟರ್ ಪೋಸ್ಟ್ಗೆ, ಮುನ್ಸಿಪಾಲ್ಟಿ CMC ಕಮಿಷನರ್ ಪೋಸ್ಟ್ಗೆ ಬರಬೇಕಾದ್ರೆ ಸ್ಥಳೀಯ ಶಾಸಕರಿಗೆ ಇಂತಿಷ್ಟು ಅಂತ ಕೊಟ್ಟು ಬರುವಂಥದ್ದಿದೆ. ಹೌದು ಸರ್, ಅಲ್ವಾ. ಭ್ರಷ್ಟಾಚಾರ ಅಲ್ಲಿಂದನೇ ಆರಂಭ ಆಗೋದು ತಾಲೂಕಿನಲ್ಲಿ ಅಂತ ಆರೋಪ ಇದೆ. ನೀವು ಗೆದ್ರೆ ಅಧಿಕಾರಿಗಳಿಂದ ನೀವು ಆ ರೀತಿ ಹಣ ತಗೊಳ್ತೀರಾ ತಾಲೂಕಿಗೆ? ನನಗೆ ನೀವು ಈ ಕ್ವಶನ್ ಕೇಳಿದಕ್ಕೆ ನನ್ನ ಮೈ ಇದು ಆತ ನೋಡ್ರಿ. ನಿಮ್ಮಂತರ ಇರ್ಬೇಕು ಇಂಥ ಕ್ವಶನ್ಗಳು ಕೇಳಕ್ಕೆ ಪತ್ರಕರ್ತರಲ್ಲಿ ಧೈರ್ಯ ಇರ್ಬೇಕ್ರಿ. ಹೌದಾರೆ ನಿಮ್ಮ ಕ್ವಶನ್ ಕೇಳಿ ನೋಡ್ರಿ. ನಾನು ಕೇಳೋದು ಮುಖ್ಯ ಅಲ್ಲ ಸರ್. ಈಗ ನೀವು ಇವತ್ತು ಈ ನಮ್ಮ ವಾಹಿನಿ ಮೂಲಕ ಹೌದು ಸರ್, ನೀವು ಜನರಿಗೆ ಘೋಷಣೆ ಮಾಡ್ತೀರಾ ನಾನು ಈ ರೀತಿ? ಅಲ್ಲ ಸರ್, ನಾನು ಹೇಳ್ತೇನೆ ನೀವು ನೋಡ್ರಿ, ಇಂಥ ಕ್ವಶನ್ಗಳು ಕಟ್ಟಿದ್ರೆ ನಮ್ಮ ಹತ್ರ ಅಷ್ಟೇ ನಿಖರವಾಗಿ ಉತ್ತರ ಬರ್ತಾವೆ ಸರ್. ಈ ತರ ಕ್ವಶನ್ಗಳು ಇರೋದ್ರಿಂದನೇ ನಮ್ಮ ನೋಡ್ರಿ, ಈಗ ನೀವು ಕೇಳಿದ ಕ್ವಶನ್ಗಳು ಯಾರು ಕೇಳಲ್ರಿ, ಅಷ್ಟು ಧೈರ್ಯ ಬೇಕಲ್ಲ ಸರ್. ಈಗ ನಮ್ಮ ಏನು ಅಲ್ಲಿ MLAಗಳು ಆಮೇಲೆ ಗೆದ್ದಂಥ ಸರ್ಕಾರದಲ್ಲಿ ಇರ್ತಕ್ಕಂಥ ಅವ್ನ ಆಯ್ಕೆ ಮಾಡೋದು. MLAಗಳು ಇಲ್ಲದ್ರೆ ಯಾವುದು ರಾಜ್ಯ ಸರ್ಕಾರ ನಡೀತಾ ಇದೆಯಲ್ಲ ಅವ್ರ ಅಂಡ್ರನೇ ಇದೆ. ಇದು ನಾನು ನೋಡಿದಂಗೆ 18-20 ವರ್ಷ ಹರಿಹರದಲ್ಲಿ ವಕಾಲತ್ ಮಾಡ್ತಾ ಇದ್ದೀನಿ. ನಾನು ದುಡ್ಡು ಹೇಳಲ್ಲ. ಒಬ್ಬ PSI ಒಬ್ಬ ಏನು ಮೇನ್ ಉದ್ಯೋಗಗಳು ನಮ್ಮ ಹರಿಹರದಲ್ಲಿ ಇದಾವಲ್ಲ, 5ರಿಂದ 10 ಲಕ್ಷ 15 ಲಕ್ಷ 20 ಲಕ್ಷ ಇವೆಲ್ಲ ಮಾರಾಟ ಆಗ್ತದ ಪೋಸ್ಟ್ಗಳು. ಅವ್ರು ಏನ್ ಮಾಡ್ತಾರೆ ಹೇಳ್ರಿ, ಅಷ್ಟು ದುಡ್ಡು ಕೊಟ್ಟು ಬಂದು ಮತ್ತೆ ಅವ್ರು ದುಡ್ಡು ಮಾಡಕ ನಿಂದಿರ್ತಾರ. ಹೌದಾರೆ, ನಾನು ಹೇಳ್ತಾ ಇರೋದಿದೆ, ನಮ್ಮ ಹರಿಹರದ ಮೊದಲೇ ಭ್ರಷ್ಟಾಚಾರ ಮುಕ್ತ ರಾಜ್ಯ, ಭ್ರಷ್ಟಾಚಾರ ಮತ್ತು ಲಂಚ ಮುಕ್ತ ಹರಿಹರ ತಾಲೂಕನ್ನು ಮಾಡ್ತದೇನೆ ಅಂತ ನಾನು ಜನರಿಗೆ ಹೇಳ್ತದಾನೆ. ನಾನು ಭಾಷಣ ಮಾಡ್ತಾನೆ. ನಮ್ಮ ಹರಿಹರದಲ್ಲಿ ಎಂತ ಪರಿಸ್ಥಿತಿ ಅಂದ್ರೆ, ಒಬ್ಬ PSI ಬರ್ಬೇಕಂದ್ರೆ 5ರಿಂದ 10 ಲಕ್ಷ ದುಡ್ಡು ಕೊಡ್ಬೇಕು. ಒಬ್ಬ ಇವೇನು ಇಂಜಿನಿಯರ್ ಇಲಾಖೆ, ಆಮೇಲೆ ಈಗ ನೀವೇನು ಹೇಳಿ ರಿಜಿಸ್ಟ್ರೇಷನ್, ಎಲ್ಲರಿಗೂ ಗೊತ್ತಿದೆ ಸರ್. ನೀವೇನ್ ಮಾಡ್ತೀರಿ? ಅದೇ ಸರ್, ನಾನು 1 ರೂಪಾಯಿನೂ ಯಾವುದೇ ಯಾವ ಅಧಿಕಾರಿಗಳು ಬರ್ತಾರ ಅವ್ರಿಗೆ ಒಳ್ಳೆ ಉದ್ದೇಶ ಇಟ್ಕೊಂಬರ್ರಿ, ಒಳ್ಳೆ ಅಧಿಕಾರ ನಡೆಸುವಂತರಾಗಿ ಬರ್ರಿ ಅಂತ ನಾನು ನಮ್ಮ ಹರಿಹರ ತಾಲೂಕಿಗೆ ಬರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೆ ಮೊದಲು ಹೇಳೋದು ಇಷ್ಟೇ. ನಾನು ಅಂದ್ರೆ ನೀವು ಯಾವುದು 1 ರೂಪಾಯಿನೂ ತಗೊಳ್ಳಲ್ಲ ಅಧಿಕಾರಿಗಳಿಂದ. ಅಂದ್ರೆ ನೀವು ಚುನಾವಣೆಗೆ ಏನು ದುಡ್ಡು ಖರ್ಚು ದೊಡ್ಡ ಮಟ್ಟದ ದುಡ್ಡು ಖರ್ಚು ಮಾಡೋದಿಲ್ಲ ಸರ್. ನಾನು ಜನರಿಗೆ ಹಣನ ಹಂಚಂಗಿಲ್ಲ. ನಾನು ಏನು ನನ್ನ ಕಾರ್ಯಕರ್ತರಿಗೆ ಒಂದು ಊಟದ ವ್ಯವಸ್ಥೆ, ಒಂದು ಡೀಸೆಲ್ ಬಿಟ್ಟರೆ ನಮ್ದೇನು ದುಡ್ಡು ಖರ್ಚು ಮಾಡೋ ಅವಶ್ಯಕತೆನೇ ಇಲ್ಲ. ಹಾಗಾಗಿ ನೀವು ನನಗೆ ದುಡ್ಡು ಮಾಡ್ಬೇಕು ಆಸೆನೂ ಇಲ್ಲ ಸರ್. ಹರಿಹರದಲ್ಲಿ ಒಂದು ಮನೇನೂ ಇಲ್ಲ, ನನಗೇನಿಲ್ಲ. ನಾನೇನು ಜನಸೇವೆ ಮಾಡಕ್ ಬಂದಾನೆ, ನಾನೇನು ಬದಲಾವಣೆ ಮಾಡಕ್ ಬಂದಾನೆ ಸರ್. ರಾಜಕೀಯ ಮಾಡಕ್ ಬಂದಿಲ್ಲ, ಬದಲಾವಣೆ ತರೋಣ ಅಂತ ಬಂದಿದ್ದೇನೆ. ನಿಮ್ಮ ಭವಿಷ್ಯದ ಯೋಜನೆಗಳೇನು? ಅದೇ ಸರ್, ಆಗ್ಲೇ ಹರಿಹರದ ಪರ್ಟಿಕ್ಯುಲರ್ ಆಗಿ ಹರಿಹರ ಕೇಳಿ. ಈಗ ಆಲ್ರೆಡಿ ನಾವು ಯಾವ ಹಳ್ಳಿಗಳಿಗೆ ಬಸ್ ಇಲ್ಲ ನೋಡು, ಬಸ್ ಸಂಚಾರನೂ ಮಾಡಿದ್ದೇವೆ ಸರ್ ಹಳ್ಳಿಗಳಲ್ಲಿ. ಮತ್ತು ಈಗೇನು ನಗರ ಘಟಕದ ಹೊರ ಹಳ್ಳಿಗಳಿಗೆ ಹೋಗಿ ನಾವು ಡಿಪೋ ಮ್ಯಾನೇಜರ್ ಕೂತ್ಕೊಂಡು ಹಿಂಗೆ ವಿದ್ಯಾರ್ಥಿಗಳು ಯಾವ ಹಳ್ಳಿಯಿಂದ ಸಮಸ್ಯೆ ಹೇಳಿದ್ರು ನಾವು ಅವ್ರಿಗೆ ಕನ್ವಿನ್ಸ್ ಮಾಡಿ ಎಲ್ಲ ಹಳ್ಳಿಗಳಿಗೆ ಬಸ್ ಬಿಡಿಸೋ ವ್ಯವಸ್ಥೆ ಮಾಡಿದ್ದೇನೆ ಸರ್. ನನ್ನ ಕಡೆ ಅಧಿಕಾರ ಇಲ್ಲಿದ್ರು. ಆಮೇಲೆ ನಮ್ಮ ಹರಿಹರ ನದಿ ಪಕ್ಕದಲ್ಲಿ ಇದ್ರು ಕುಡಿಯೋ ನೀರಿನ ಸವಲತ್ತಿಲ್ಲ ಸರ್, ನಗರ ಘಟಕದ ಹೇಳ್ತಾ ಇದ್ದಾನೆ. ಆಮೇಲೆ ನಾವೆಲ್ಲ ಸಣ್ಣವರಿದ್ದಾಗ ಕಿರ್ಲಸ್ಕರ್ ಹೆಂಗ್ ವೈಭವೀಕರಣ ಇತ್ತಂದ್ರೆ, ಈಗ ನಾವೆಲ್ಲ ಸಣ್ಣವರಿದ್ದಾಗ ಇಲ್ಲಿ ಬಂದಾಗ ರಸ್ತೆಯಲ್ಲಿ ಸೈಕಲ್ಗಳು ಹೋಗೋದು ನೋಡಿದ್ರೆ ಒಂದು ಖುಷಿ ಆಗ್ತಿತ್ತು ಆ ಟೈಮ್ ಅಂತ. ಮತ್ತೆ ಅಂತ ದೊಡ್ಡ ಫ್ಯಾಕ್ಟ್ರಿಗಳು ನಮ್ಮ ಹರಿಹರಕ್ಕೆ ಬರ್ಬೇಕು ಅನ್ನೋದು ನನ್ನ ಆಸೆ ಸರ್. ಆಮೇಲೆ ನಮ್ಮ ಮೆಡಿಕಲ್ ಕಾಲೇಜ್ ಇಲ್ಲ ಸರ್ ನಮ್ಮ ಹರಿಹರದಲ್ಲಿ, ಮೆಡಿಕಲ್ ಕಾಲೇಜ್ ಇಲ್ಲ. ಮೆಡಿಕಲ್ ಕಾಲೇಜುಗಳು, ಆಮೇಲೆ ಇದು ಏನು ಇಂಜಿನಿಯರಿಂಗ್ ಕಾಲೇಜುಗಳು, ಶಿಕ್ಷಣದ ಬಗ್ಗೆ ಹೆಚ್ಚು ಮಹತ್ವ ಕೊಡೋದು. ಆಮೇಲೆ ಅದರ ಜೊತೆಗೆ ಹಳ್ಳಿಗಳಲ್ಲಿ ಏನು ಪ್ರಾಥಮಿಕ ಕೇಂದ್ರಗಳಲ್ಲಿ ಎಲ್ಲ ಹಳ್ಳಿಗಳಲ್ಲಿ ನಮ್ಮ ಆಮ್ ಆದ್ಮಿ ಪಾರ್ಟಿ ಏನು ಡೆಲ್ಲಿ ಮತ್ತು ಪಂಜಾಬ್ಗಳಲ್ಲಿ ಮೊಹಲ್ಲಾ ಕ್ಲಿನಿಕ್ ಅಂತ ಮಾಡಿದೆ. ಆಲ್ರೆಡಿ ಮಾಡಿದೆ ಸರ್, ಮಾಡ್ತಾ ಇಲ್ಲ. ಆಲ್ರೆಡಿ 2 ರಾಜ್ಯದಲ್ಲಿ ಜನ ಈ ಸವಲತ್ತುಗಳನ್ನ ತಗೊಂತ ಇದ್ದಾರೆ. ಅದೇ ಥರನೂ ಪ್ರತಿಯೊಂದು ಪ್ರಾಥಮಿಕ ಕೇಂದ್ರಗಳಲ್ಲಿ ಮೊಹಲ್ಲಾ ಕ್ಲಿನಿಕ್ ಥರ ಪ್ರಾಥಮಿಕ ಕೇಂದ್ರಗಳನ್ನು ಮಾಡಿಸ್ಬೇಕು ಅಂತ. ಆಮೇಲೆ ಹಳ್ಳಿಗಳಲ್ಲಿ ಇರ್ತಕ್ಕಂಥ ರೋಡಿನ ವ್ಯವಸ್ಥೆ,
ಈ ಏನು ಹಳ್ಳಿಗಳು, ಆಮೇಲೆ ಇನ್ನೊಂದು ನಿರುದ್ಯೋಗ ಸಮಸ್ಯೆ ನಮ್ಮ ಹರಿಹರದಲ್ಲಿ ಭಾಳ ಇದೆ. ಎಲ್ಲ ಯುವಕರುಗಳಿಗೆ ಉದ್ಯೋಗದ ನಮ್ಮ ಆಲ್ರೆಡಿ ನಮ್ಮ ಇದರಲ್ಲಿ ಇದೆ ಸರ್, 2 ಲಕ್ಷ ಉದ್ಯೋಗಗಳು ಕೊಡ್ತೇವೆ ಅಂತ ನಮ್ಮ ಸರ್ಕಾರದಿಂದನೇ ಹೇಳಿದ್ದಾರೆ. ನಮ್ಮ ಆಮ್ ಆದ್ಮಿ ಪಾರ್ಟಿ ಬಂತಂದ್ರೆ 2 ಲಕ್ಷ ಉದ್ಯೋಗಗಳನ್ನ ನೀವು ಹರಿಹರದಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ. ಹೌದೌದು ಯಾವ ಥರ? ಅದೇ ಈಗ ಫ್ಯಾಕ್ಟ್ರಿಗಳು ಇಂಥವೆಲ್ಲ ತರೋದ್ರಿಂದ ಉದ್ಯೋಗ ಸೃಷ್ಟಿ ಮಾಡ್ಬೋದು. ಈಗ ನೋಡಿ, ನಿಮ್ಮ ಅರವಿಂದ್ ಕೇಜ್ರಿವಾಲ್ ಅವರು ರಾಷ್ಟ್ರ ಮಟ್ಟದಲ್ಲಿ ಎಲ್ಲ ಜಾತ್ಯತೀತ ಪಕ್ಷಗಳು ಒಂದಾಗಬೇಕು, ಕೋಮುವಾದಿ ಪಕ್ಷವನ್ನು ನಾವು ದೂರ ಇಡಬೇಕು, ಸೋಲಿಸಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಹೌದಾ? ಹಾಗಿದ್ದಾಗ ಇಲ್ಲಿ ನಮ್ಮ ಕ್ಷೇತ್ರದ್ದೇ ಉದಾಹರಣೆ ತಗೊಳ್ಳೋಣ ನಾವು. BJP, ಕಾಂಗ್ರೆಸ್ಸು, JDS, ಆಮ್ ಆದ್ಮಿ ಪಕ್ಷ, ಈ ಮೂರು ಪಕ್ಷಗಳಲ್ಲಿ ಓಟು ಡಿವೈಡ್ ಆದರೆ ಕೋಮುವಾದಿ BJP, ಕೋಮುವಾದಿ ಅಂತ ನಾನು ಹೇಳ್ತಾ ಇಲ್ಲ, ಏನು ನಿಮ್ಮ ಅರವಿಂದ್ ಕೇಜ್ರಿವಾಲ್ ಅವರು ಹೇಳಿದ್ರಲ್ಲ, ಆ ಕೋಮುವಾದಿ BJP ಪಕ್ಷದ ಗೆಲುವಿಗೆ ಮತ್ತೆ ಸಹಕಾರ ಮಾಡ್ದಂಗೆ ಆಗಲ್ವಾ? ಇಲ್ಲ ಸರ್, ನಾನು ಕೇಳಿಲ್ಲ ಸರ್. ನಮ್ಮ ವಕ್ತಾರರು ಏನು ನೀವು ಕೋಮುವಾದಿ ಪಕ್ಷದವರ ವಿರುದ್ಧ ಮಾತಾಡಿದಾರೆ ನೀವು ಹೇಳಿದ್ರ ಮೇಲೆ ನಾನು ಓಕೆ ಸರ್. ಆದರೆ ಇಲ್ಲಿ ಏನಾಗಿದೆ ಅಂದರೆ ಆಮ್ ಆದ್ಮಿ ಪಾರ್ಟಿ ಉದ್ದೇಶ ಒಂದೇ, ನಾವು ಇಡೀ ದೇಶನ ಭ್ರಷ್ಟಾಚಾರ ಮುಕ್ತವಾಗಿ ದೇಶ ಕಟ್ಟಬೇಕು. ಯಾರು ಅದಕ್ಕೆ ಕೈ ಜೋಡಿಸ್ತಿರೋ ಎಲ್ಲರಿಗೂ ಬರ್ರಿ ಅಂತ ಕರಿತೇವೆ ನಾವು. ಯಾವುದೇ ಪಕ್ಷ ಇರ್ಬೋದು, ದಳ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಇವೆಲ್ಲ ಪಕ್ಷಗಳು. ಅಂದ್ರೆ ನೀವು BJPಯಲ್ಲಿ ನಿಮಗೆ ತಕರಾರು ಇರೋದು ಭ್ರಷ್ಟಾಚಾರದ ಬಗ್ಗೆ ಮಾತ್ರ, ಅವ್ರದ್ದು ಹಿಂದುತ್ವವಾದದ ಬಗ್ಗೆ ನಿಮ್ದೇನು ತಕರಾರು ಇಲ್ಲ? ನಾನು ಒಬ್ಬ ಕಟ್ಟೆಯಿಂದ ಅಲ್ಲ ಸರ್, ಎಲ್ಲಾ ಪಕ್ಷಗಳು ಹಿಂದುತ್ವದ ಬಗ್ಗೆ ಅಭಿಮಾನ. ನಾನು ಹಿಂದುತ್ವ ಸರ್, ನನ್ನ ಧರ್ಮದ ಬಗ್ಗೆ ನನಗೆ ಅಭಿಮಾನ ಇಲ್ಲ. ನಿಮ್ಮ ಪರ್ಸನಲ್ ಧರ್ಮದ ಬಗ್ಗೆ ಅಭಿಮಾನದ ಬಗ್ಗೆ ನಾವು ಕೇಳ್ತಾ ಇಲ್ಲ. ಈಗ BJP ಕೋಮುವಾದಿ ಪಕ್ಷ, ಕೋಮುವಾದಿ ನಿಲುವುಗಳು ತಗೊಳುತ್ತೆ ಅಂತ ಹೇಳ್ತಾರಲ್ಲ, ಅದ್ರ ಬಗ್ಗೆ ನಿಮ್ಗೇನು ಆಕ್ಷೇಪ ಇಲ್ಲ? ನಿಮ್ಗೆ ಅದು ಕೋಮುವಾದಿ ಅಂತ ಏನು ಅನ್ಸಿಲ್ಲ? ಇಲ್ಲ ಸರ್, ನಾನು ಎಲ್ಲಾ ಪಕ್ಷದವರಿಗೆ ಹೇಳೋದಷ್ಟೇ, ಯಾರು ಎಲ್ಲಾ ಜನರನ್ನ ಸಮಾನವಾಗಿ ಕಾಣ್ರಿ ಅಂತ ಹೇಳೋದು. ನಮ್ಮ ಪಕ್ಷ ನೋಡ್ರಿ, ಈಗ 10 ವರ್ಷದಲ್ಲಿ ಒಂದು ರಾಷ್ಟ್ರೀಯ ಪಕ್ಷ ಯಾಕೆ ಆಯ್ತು ಅಂದ್ರೆ ಎಲ್ಲ ಸಮಾಜದವರಿಗೂ ಒಂದೇ ಅನುಕೂಲ ಕೊಡ್ತಾ ಇದೆ. 300 ಯೂನಿಟ್ ಕೊಟ್ಟರೆ ಎಲ್ಲ ಸಮಾಜದವರಿಗೆ 300 ಯೂನಿಟ್ ಉಚಿತ ಶಿಕ್ಷಣ, ಎಲ್ಲ ಸಮಾಜದ ಮಕ್ಕಳಿಗೆ ಉಚಿತ ಶಿಕ್ಷಣ. ಅಂದ್ರೆ ಈಗ ರಾಷ್ಟ್ರ ಮಟ್ಟದಲ್ಲಿ BJP ವಿರೋಧಿ ಒಂದು ಬಣ ಸೃಷ್ಟಿ ಆಗ್ತಾ ಇರೋದ್ರ ಬಗ್ಗೆ ನಿಮಗೆ ಮಾಹಿತಿ ಇಲ್ಲ? ಇಲ್ಲ ಸರ್, ನಾವೇನು ಹಂಗೆ ಅನ್ಕೊಳ್ಳೋದಿಲ್ಲ. ಎಲ್ಲ ಪಕ್ಷಗಳು ತಮ್ಮದೇ ಆದ ಚಾಪನ್ನು ಮೂಡಿಸ್ಬೇಕಂತ ಹೋರಾಟ ಮಾಡ್ತಾ ಇದಾವೆ. ಈಗ ಅವರು BJP ಅದನ್ನ ಅವ್ರದ್ದು ಅಜೆಂಡಾ ಅದು, ಧರ್ಮನೇ ಒಂದು ಅಜೆಂಡಾ ಹಿಡ್ಕೊಂಬಂದವಿ. ನಾವು ಭ್ರಷ್ಟಾಚಾರ ಮುಕ್ತ ದೇಶವನ್ನು ಕಟ್ತೇವೆ ಅಂತ ನಮ್ದು ಅಜೆಂಡಾ ಸರ್. ಓಕೆ. ರಾಜ್ಯದಲ್ಲಿ ಎಷ್ಟು ಕಾನ್ಸ್ಟಿಟ್ಯೂನ್ಸಿಯಲ್ ಸ್ಪರ್ಧೆ ಮಾಡಿದೆ ಆ್ಯಪು? ಸರ್ 210 ಮೇಲೆ ಕ್ಷೇತ್ರಗಳ ಮೇಲೆ ಇದೆ ಸ್ಪರ್ಧೆ. ಎಷ್ಟು ಗೆಲ್ತೀರಿ? ನಾವು ಈ ಸರಿ ಒಂದು 50ರಿಂದ 60 ಸೀಟ್ ನಮ್ಮ ರಾಜ್ಯದ ವಕ್ತಾರ ಹೇಳಿದ್ದಾರೆ, 50ರಿಂದ 60 ಸೀಟ್ ಗೆಲ್ಬಹುದು ಅಂತ ಹೇಳಿದ್ದಾರೆ. ಗುಜರಾತ್ನಲ್ಲಿ ನಿಮ್ಮ ಪಕ್ಷ 180 ಕಾನ್ಸ್ಟಿಟ್ಯೂನ್ಸಿಯಲ್ ಸ್ಪರ್ಧೆ ಮಾಡಿತ್ತು, ಗೆದ್ದದ್ದು 5 ಮಾತ್ರ ಅಲ್ವಾ? ದೆಹಲಿಗೆ ಹತ್ರವಾಗಿರೋಂಥದ್ದು, ಮತ್ತೆ ಹಿಂದಿ ಬೆಲ್ಟ್ ಅದೆಲ್ಲ. ಆದ್ರೆ ರಾಜ್ಯದಲ್ಲಿ ಒಂದು 50 ಸೀಟ್ ನೀವು ಗೆಲ್ಬೇಕನ್ನೋ ವಿಶ್ವಾಸ ಇದೆ. ಹೌದು ಸರ್, 50 ಸೀಟ್ ಗೆಲ್ಬೇಕನ್ನ. ಆಮೇಲೆ ಅಲ್ಲಿ ಏನಿದೆ ಅಂದ್ರೆ 5 ಸೀಟ್ ಜೊತೆಗೆ 37 ಜನ 2ನೇ ಸ್ಥಾನಕ್ಕೆ ಬಂದು ಸೋತ್ರು ಸರ್. 2,000, 3,000, 5,000, 11,000 ಓಟ್. ಅದಕ್ಕೆ ನಮ್ಮ ಆಮ್ ಆದ್ಮಿ ಪಾರ್ಟಿ 13% ಓಟ್ ತಗೊಂಡ್ರಿಂದಾನೆ ಈಗ ರಾಷ್ಟ್ರೀಯ ಪಕ್ಷವಾಗಿ ಹೊರಹೊಮ್ಮಿತು. ನಿಮ್ಮ ಪಕ್ಷದ ತಾಲೂಕು ಅಧ್ಯಕ್ಷ ಏನಿದ್ರು, ವೈ ಮಲ್ಲಿನ ತಾಲೂಕು ಅಧ್ಯಕ್ಷರಾಗಿದ್ರು, ಜಿಲ್ಲಾಧ್ಯಕ್ಷ? ಇಲ್ಲ ಸರ್, ಈಗ ಮುಂಚೆ ಏನಾಗಿದ್ರು? ಮುಂಚೆ ತಾಲೂಕು ಅಧ್ಯಕ್ಷರಾಗಿದ್ರು. ಅವರು ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಆಪ್ನಲ್ಲಿ ನೀವು ಅವ್ರಿಗಿಂತ ಹಂಗ್ ನೋಡಿದ್ರೆ ನಿಮ್ಗಿಂತ ಸೀನಿಯರ್ ಅವರು. ಹೌದಾ? ಅವರಿಗೆ ತಪ್ಪಿಸಿ ನೀವು ಟಿಕೆಟ್ ಗೆಟ್ಸ್ಕೊಂಡ್ರಿ. ಪ್ರಚಾರದಲ್ಲಿ ಅವ್ರು ನಿಮ್ ಜೊತೆ ಕಾಣ್ತಾ ಇಲ್ಲ? ಅದೇ ಸರ್, ಈಗ ತಪ್ಪಿಸಿ ಅಲ್ಲ ಸರ್, ನಮ್ಮ ಆಮ್ ಆದ್ಮಿ ಸಿದ್ಧಾಂತ ಏನು ಹೇಳಿದ್ನಲ್ಲ ನಾನು, ಎಲ್ಲ ಸಿದ್ಧಾಂತಕ್ಕೆ ಬದ್ಧರಾಗಿರೋರು. ಇಲ್ಲಿ ನಮ್ಮ ಆಮ್ ಆದ್ಮಿ ಪಕ್ಷ ಯಾರು ಜನ ಏನು ಸರ್ವೆ ಮಾಡಿದಾಗ ಏನು ಜನ ತೀರ್ಮಾನ ಕೊಡ್ತಾರಲ್ಲ ಅದ್ರ ಪ್ರಕಾರ ಅವ್ರಿಗೆ ಬಂದಿದ್ರು, ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೇವೆ ಅಂತ ಹೇಳಿದ್ವಿ, ಅವರು ನಮಗೆ ಸಪೋರ್ಟ್ ಮಾಡ್ತೇವೆ ಅಂತ ಹೇಳಿದ್ರು. ಕೇಳಿದ್ದು ನಿಮ್ ಜೊತೆ ಕಾಣ್ತಾ ಇಲ್ಲ? ಇಲ್ಲ ಸರ್, ಈಗ ಬರ್ತಾ ಇಲ್ಲ ಅವರು. ಅದನ್ನೇ ಕೇಳಿದ್ ನಾನು, ಯಾಕೆ ಅಂತ. ದಿನ ಟೈಮ್ ಬೇಕಂತ ಕೇಳಿದಾರೆ ಅವರು. ಚುನಾವಣೆ ಮುಗಿದ್ಮೇಲೆ ಬರ್ತಾರಂತ? ಬರ್ಬೋದು ಸರ್, ಪಕ್ಷ ಯಾವಾಗಲೂ ಅಲ್ಲ. ನಿಮ್ ಜೊತೆ ನಿಮ್ಗೆ ಚುನಾವಣೆ ಗೆಲ್ಲಕ್ಕೋಸ್ಕರ, ಪ್ರಚಾರಕ್ಕೋಸ್ಕರ ನಿಮ್ ಜೊತೆ ಅವ್ರು ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಹೌದು ಸರ್, ಇಲ್ಲ ನಾವು ಹೋಗಿ ಕೇಳಿದಾಗ ಬರ್ತವೆ ಅಂತ ಹೇಳಿದಾರೆ ಸರ್. ಟೈಮ್ ತಗೊಂಡಿದಾರ, ನೋಡೋಣ. ಅದೇ ಚುನಾವಣೆ ಮುಗಿದ್ಮೇಲೆ ಬರ್ತಾರಾ? ಬರ್ಬೋದು ಸರ್, ಯಾವಾಗಾದ್ರೂ ಬರ್ಬೋದು. ಅವ್ರು ತಗೊಂಡು ಏನ್ ಮಾಡ್ತೀರಾ ಅವಾಗ? ಇಲ್ಲ ಸರ್, ಪಕ್ಷ ಕಟ್ಟಕ್ ಬೇಕಲ್ಲ. ಪಕ್ಷ ಕಟ್ಟಕ್ಕೆ ಗೆಲ್ಲದ್ ಮುಗ್ದಿರುತ್ತೆ ಅವಾಗ, ಅಟ್ಲೀಸ್ಟ್ ಪಕ್ಷ ಕಟ್ಟಕ್ಕೆ ಬರ್ಲಿ ಅನ್ನೋದಿದೆ. ನೀವು ರಾಜಕಾರಣಕ್ಕೆ ಬಂದಿರೋದು ಇದೆ ಈ ಆಮ್ ಆದ್ಮಿ ಪಕ್ಷದ ಮುಖಾಂತರನೋ, ಅಥವಾ ಈ ಮುಂಚೆ ಯಾವ್ದಾದ್ರು ಪಕ್ಷ ಸೇರ್ಕೊಂಡಿದ್ರಾ, ಅಥವಾ ಯಾವ್ದಾದ್ರು ಸ್ಥಳೀಯವಾಗಿ ಗ್ರಾಮ ಪಂಚಾಯತಿ ಚುನಾವಣೆಗಳು, ಇಂಥ ಸಣ್ಣ ಚುನಾವಣೆಗಳಲ್ಲಿ ಏನಾದ್ರು ಸ್ಪರ್ಧೆ ಮಾಡಿದ್ರಾ? ಅಣ್ಣ ಎಲ್ಲರೂ ಸ್ಪರ್ಧೆ ಮಾಡಿದಾರ, ನಾನು ಯಾವ್ದ್ರಲ್ಲಿ ಸ್ಪರ್ಧೆ ಮಾಡಿಲ್ಲ ಸರ್. ವಕೀಲರ ಸಂಘದಲ್ಲೇ ಚುನಾವಣೆ ನಮ್ 4 ಸರಿ ಗೆದ್ದು ಬಂದಿದೆ ಸರ್, ನಿಮಗೆ ಗೊತ್ತಿದ್ದಂಗೆ. ಓಕೆ. ಮತ್ತೆ ಇನ್ನು ಗ್ರಾಮ ಪಂಚಾಯತಿ ಅವೆಲ್ಲ ನಾವು ಯಾವಾಗಲೂ ಚುನಾವಣೆ ಮಾಡ್ಕೊಂತಾನೆ ಬಂದಿದೆ ಸರ್. ಓಕೆ, ಅಂದ್ರೆ ಚುನಾವಣೆ ಮಾಡ್ಕೊಂಡ್ ಬಂದಿದ್ದೀರಿ, ನಿಮ್ಗೆ ಅನುಭವ ಇದೆ. ಯಾವ ಪಕ್ಷದಲ್ಲಿ ನಿಮ್ಮ ಕುಟುಂಬ? ಇಲ್ಲ ಸರ್, ಹಂಗೇನಿಲ್ಲ. ಅಲ್ಲೇನು ಸಾಂದರ್ಭಿಕವಾಗಿ ಯಾವ ಪಕ್ಷ ಇದ್ರು ನಾವು ಇದಕ್ಕೆ ಮಾಡ್ಕೊಂಡ್ ಬರ್ತಿದ್ವಿ. ಪಕ್ಷ ಭೇದ ಏನಿಲ್ಲ ನಿಮಗೆ, ಯಾವ ಪಕ್ಷ ಆದ್ರೂ ಇದು ಮಾಡ್ತೀರಿ. ಅದೇ ತರ ಈಗ ಆಮ್ ಆದ್ಮಿ ಪಕ್ಷ ಸೇರಿರೋದು ಕೂಡ ಅವಕಾಶ ಬಂತು, ನನಗೆ ಒಂದು ಸೇರ್ಕೊಳ್ಳೋಣ ಅಂತ ಸೇರ್ಕೊಂಡಿರ್ಬೋದಲ್ವಾ? ಯಾವುದೇ ನಾವು ಈಗ ಎಲೆಕ್ಷನ್ ಹತ್ರ ಬಂದಾಗ ಸೇರ್ಕೊಂಡಿದ್ರೆ ಆ ಮಾತು ಹೇಳ್ಬೋದಾಗಿ ಸರ್. ನಾವು ಆಲ್ರೆಡಿ ಮಾರ್ಚ್ ಏಪ್ರಿಲ್ ಬಂತಲ್ಲ ಸರ್, 1 ಇಯರ್ ಆಗಿ ಹೋತ ಪಕ್ಷ ಕಟ್ಟಿ ಬೆಳೆಸಿದೇವೆ ಸರ್. ನೀವು ನೋಡಿದಿರಿ, ಆಮ್ ಆದ್ಮಿ ಪಾರ್ಟಿ ಇಲ್ಲಿವರೆಗೆ ನಮ್ಮ ಅಜ್ಜ ಹಾಕಿದ ಆಲ್ಮಾರ, ಎಲ್ಲ ಪಕ್ಷಕ್ಕೂ ಅಜ್ಜ ಹಾಕಿದ ಆಲ್ಮಾರದ ಇದ್ದಂಗೆ ಅವ್ರದೇ ಆದ ಮತದಾರರು ಇದ್ದಾರೆ, ಅವರದೇ ಆದ ಕಾರ್ಯಕರ್ತರು ಇದ್ದಾರೆ.
ಈಗ ನಾವು ಈ 3 ಪಕ್ಷದಿಂದ ಕಾರ್ಯಕರ್ತನ ಸೃಷ್ಟಿ ಮಾಡ್ಕೊಂಡು ನಾವು ಆಮ್ ಆದ್ಮಿ ಪಕ್ಷ ಕಟ್ಟಿದ್ದೇವೆ ಸರ್. ಓಕೆ ಏನು ಸರ್, ನೀವು ನೋಡಿದಂಗೆ ಹರಿಹರದಲ್ಲಿ ಆಮ್ ಆದ್ಮಿ ಪಾರ್ಟಿನೂ ಒಂದು ಗೆಲ್ಲುವ ಪಕ್ಷ ಆಗಿ ಹೊರಹೊಮ್ಮಿದೆ ಈಗ. ಓಕೆ ಓಕೆ ಗುಡ್ ಸರ್. ಗಣೇಶ್ ಅವರೇ, ನಮಗೆ ಒಂದಿಷ್ಟು ಮಾಹಿತಿ ಬೇಕಾಗಿದೆ, ಪಟ್ ಆನ್ಸರ್ ಮಾಡಿ. ನಿಮ್ಮ ಪಕ್ಷದ ರಾಷ್ಟ್ರಮಟ್ಟದ ನಾಯಕರು ಯಾರು? ಅರವಿಂದ್ ಕೇಜ್ರಿವಾಲ್. ರಾಜ್ಯ ಮಟ್ಟದ ನಾಯಕರು? ಪೃಥ್ವಿ ರೆಡ್ಡಿ. ಜಿಲ್ಲಾ ಮಟ್ಟದಲ್ಲಿ ಯಾರಿದ್ದಾರೆ? ಚಂದ್ರು ಬಸ. ತಾಲೂಕು ಮಟ್ಟದಲ್ಲಿ? ತಾಲೂಕು ಮಟ್ಟದಲ್ಲಿ ನಮ್ಮ ನಗರ ಸಂಚಾಲಕರಾದ ಬಸವರಾಜ್ ಅದಾರ, ನಗರ ಘಟಕದ ಒಬ್ರು ಮುಖಂಡರು ಅಲ್ಲಿಂದ ಹೇಳ್ಕೊಂಬಂದ್ರೆ ಹಂಗೆ ಒಬ್ರು ಯಾರ್ದಾರು ಹೇಳ್ರಿ ಸರ್. ಈಗ ಸದ್ಯ ಲೀಡರ್ ಅಂದ್ರೆ ನಮ್ಮ GH ಬಸವರಾಜ್ ಅವರು. ಆಮೇಲೆ ಮಲ್ಲೇಶಿ, ಯೂಸುಫ್ ಬಾಯಿ, ಭಾಳ ಜನ ಲೀಡರ್ ಬರ್ತಾ ಇದಾರೆ. ಓಕೆ 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 ಸರಿ, ಆಯಿತು. ಈಗ ನೀವು ಕೊನೆಯದಾಗಿ ಮತದಾರರಿಗೆ 1 ನಿಮಿಷದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಹರಿಹರ ತಾಲೂಕಿನ ಸಮಸ್ತ ಮತದಾರ ಬಾಂಧವರಲ್ಲಿ ಸವಿನಯ ಕಳಕಳೆಯ ಪ್ರಾರ್ಥನೆ. ನಾನು ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿಯಾದಂಥ ಗಣೇಶ್ ದುರ್ಗದ ವಕೀಲರು. ನಮ್ಮ ಪಕ್ಷದ ಗುರುತು ಪೊರಕೆ. 1ನೇ ಕ್ರಮ ಸಂಖ್ಯೆ 1ರಲ್ಲಿ ನಮ್ಮ ಪೊರಕೆ ಗುರುತಿದೆ. ತಾವೆಲ್ಲರೂ ತಮ್ಮ ಅತ್ಯಮೂಲ್ಯವಾದ ಮತವನ್ನು ಚಲಾಯಿಸುವುದಕ್ಕಿಂತ ಮುಂಚೆ ಚಿಂತನ ಮಂಥನ ಮಾಡಿ ಇಡೀ ದೇಶದ ಅಭಿವೃದ್ಧಿಗಾಗಿ ಮತ್ತು ನಾಡಿನ ಅಭಿವೃದ್ಧಿಗಾಗಿ, ನಮ್ಮ ರಾಜ್ಯದ ಅಭಿವೃದ್ಧಿಗಾಗಿ, ನಮ್ಮ ತಾಲೂಕಿನ ಅಭಿವೃದ್ಧಿಗಾಗಿ ತಮ್ಮ ಅತ್ಯಮೂಲ್ಯವಾದ ಮತವನ್ನು ಯಾವುದೇ ಆಸೆ ಆಕಾಂಕ್ಷೆಗಳಿಗೆ ಒಳಗಾಗದೆ 500 ರೂಪಾಯಿ 1000 ರೂಪಾಯಿಗೆ ತಮ್ಮ ಓಟನ್ನು ಮಾರಿಕೊಳ್ಳದೆ ತಮ್ಮ ಅತ್ಯಮೂಲ್ಯವಾದ ಮತವನ್ನು ಹಾಕುವುದ ಮುಂಚಿತವಾಗಿ ಚಿಂತನ ಮಂಥನ ಮಾಡಿ ಯಾವ ಪಕ್ಷ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸುತ್ತದೆ, ಯಾವ ಪಕ್ಷ ಭ್ರಷ್ಟಾಚಾರ ಮುಕ್ತ ಮತ್ತು ಪಾರದರ್ಶಕವಾದ ಆಡಳಿತವನ್ನು ನೀಡುತ್ತದೆ ಅನ್ನೋದನ್ನು ಮನಗಂಡು ತಮ್ಮ ಮತವನ್ನು ಚಲಾಯಿಸಿ ಅಂತ ಕೇಳಿಕೊಂಡು, ಅದೇ ಥರನಾಗಿ ನನ್ನ ಗುರುತಾದ ಪೊರಕೆ ಗುರುತಿಗೆ ತಮ್ಮ ಅತ್ಯಮೂಲ್ಯವಾದ ಮತವನ್ನು ನೀಡಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ತೇನೆ. ಸರ್, ಗುಡ್ ಲಕ್. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ನಿಮ್ಗೆ ಒಳ್ಳೆಯದಾಗಲಿ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ. ಮನೋಹರ ಸುಂದರಾಭರಣ ಮನಸೆಳೆಯುವ ನವರತ್ನ ಜ್ಯುವೆಲರ್ಸ್, ತೇಲ್ಕರ್ ಬೆಳ್ಳಿ ಬಂಗಾರದ ಅಂಗಡಿ. ಸಾಂಪ್ರದಾಯಿಕ ವಿನ್ಯಾಸದ BIS ಹಾಲ್ಮಾರ್ಕ್ ಆಭರಣಗಳು. ಮುಖ್ಯ ರಸ್ತೆ, ಹರಿಹರ. ಕಳೆದ 40 ವರ್ಷಗಳಿಂದ ಹರಿಹರದಲ್ಲಿ ಜನಪ್ರಿಯತೆಯನ್ನು ಹೊಂದಿ ಉತ್ತಮ ಸೇವೆ ನೀಡುತ್ತಿರುವ ಬೊಂಗಾಳಿ ಸ್ಟೀಲ್ ಟ್ರೇಡರ್ಸ್ ಈಗ ನಾವು ಹರಿಹರದ ಪ್ರಮುಖ ಇಂಡಸ್ಟ್ರಿಯಲ್ ಸಪ್ಲೈಯರ್ ಆಗಿದ್ದೇವೆ. ಇಂದೇ ಭೇಟಿ ಕೊಡಿ. ನಿಮ್ಮ ನಿರಂತರ ವಿಶ್ವಾಸವೇ ನಮ್ಮ ಗುರಿ. ಬೊಂಗಾಳಿ ಸ್ಟೀಲ್ ಟ್ರೇಡರ್ಸ್, ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ, ಬೊಂಗಾಳೆ ಬಿಲ್ಡಿಂಗ್, ಹರಿಹರ.